ಭಾರತಿ ಶಾಲೆ ದತ್ತು ಪಡೆದ ಸಮಾಜ ಸೇವಕ ಪಿಎನ್ ಕೃಷ್ಣಮೂರ್ತಿ. 100ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಕ್ರೀಡಾ ಸಾಮಗ್ರಿ ವಿತರಣೆ. 80 ಸರ್ಕಾರಿ ಶಾಲೆಗಳ 1750 ಮಕ್ಕಳಿಗೆ ನೆರವಿನ ಘೋಷಣೆ. ಕೊರಟಗೆರೆ ಶಿಕ್ಷಣ ಮತ್ತು ಸಮಾಜ ಸೇವೆಗೆ ಮತ್ತೊಂದು ಹೆಜ್ಜೆ ಇಟ್ಟಿರುವ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಿಎನ್ ಕೃಷ್ಣಮೂರ್ತಿಯವರು ತಾಲೂಕಿನ ಕೋಳಾಳ ಹೋಬಳಿಯ ಮಾವತ್ತೂರು ಗ್ರಾಮದ ವಿಶ್ವಭಾರತಿ ಅನುದಾನಿತ ಪ್ರೌಢಶಾಲೆಯನ್ನು ದತ್ತು ಪಡೆದು 100ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಿದರು. ಕೊರಟಗೆರೆ ಪಿಎನ್ಕೆ ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಸೂಟ್, ಸಮವಸ್ತ್ರ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಿ ಶೈಕ್ಷಣಿಕ ಸಮಾಜ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಿಎನ್ ಕೃಷ್ಣಮೂರ್ತಿ, ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದಾಗ ಬಡವರ ಪರವಾಗಿ ಜನಸೇವೆ ಮಾಡಿದ್ದೇನೆ. ಕ್ಷೇತ್ರದ ಜನರೊಂದಿಗೆ ಕುಟುಂಬದ ಸದಸ್ಯರಂತೆ ಒಡನಾಟ ಹೊಂದಿದ್ದೇನೆ. ಮುಂದಿನ ದಿನಗಳಲ್ಲಿ ತಾಲೂಕಿನ 80 ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ 1750ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಟ್ರ್ಯಾಕ್ ಸೂಟ್ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಅವರು ತಾಲೂಕಿನ 6 ಹೋಬಳಿ ಕೇಂದ್ರಗಳಲ್ಲಿ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದೆ. ಸಿದ್ದರಬೆಟ್ಟ ಶ್ರೀ ಕ್ಷೇತ್ರದಲ್ಲಿ ಕಲ್ಯಾಣ ಮಂಟಪ ನಿರ್ಮಿಸುವ ಕನಸಿದೆ. ಸಿದ್ದರಬೆಟ್ಟ ಮತ್ತು ಯಲೆರಾಂಪುರ, ಕೊರಟಗೆರೆ ಕ್ಷೇತ್ರದ 2 ಕಣ್ಣುಗಳಿದ್ದಂತೆ ಇಲ್ಲಿ ಜಾತಿ ಭೇದವಿಲ್ಲದ ಸಹೋದರತ್ವವಿದೆ ಎಂದು ಹೇಳಿದರು. ರಾಜಕೀಯ ಭವಿಷ್ಯದ ಕುರಿತು ಮಾತನಾಡಿದ ಅವರು 2028ರಲ್ಲಿ ಕ್ಷೇತ್ರ ವಿಂಗಡಣೆ ನಡೆದರೆ ಕೊರಟಗೆರೆ ಕ್ಷೇತ್ರದಿಂದ ಸ್ಪರ್ಧಿಸುವ ಮನಸ್ಸಿದೆ ಎಂದು ಮೊದಲ ಬಾರಿಗೆ ಬಹಿರಂಗವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಾವತ್ತೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಪಿಎನ್ ಕೃಷ್ಣಮೂರ್ತಿಯವರು ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಯನ್ನು ಶ್ಲಾಘಿಸಿದರು. ವೇಳೆ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮ, ಶಿಸ್ತು ಮತ್ತು ಶಿಕ್ಷಣದ ಮಹತ್ವವನ್ನು ತಿಳಿಸಿದರು. ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿ ಬಳಗದ ಮಾಜಿ ಅಧ್ಯಕ್ಷ ಪರಮೇಶ್ ಮಾತನಾಡಿ ಬಾಲ್ಯದ ಜೀವನ ಮತ್ತೊಮ್ಮೆ ಸಿಗುವುದಿಲ್ಲ. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರೀಡೆ ಹಾಗೂ ಸಂಸಾರಕ್ಕೂ ಮಹತ್ವ ನೀಡಬೇಕು ಎಂದು ಕಿವಿಮಾತು ಹೇಳಿದರು. ಒಟ್ಟಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ನೆರವಾಗುವ ಸಂಕಲ್ಪದೊಂದಿಗೆ ಪಿಎನ್ಕೆ ಅಭಿಮಾನಿ ಬಳಗ ಕೈಗೊಂಡಿರುವ ಈ ಯೋಜನೆ ತುಂಬಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕೊರಟಗೆರೆ ಪಿಎನ್ಕೆ ಅಭಿಮಾನಿ ಬಳಗದ ಸದಸ್ಯರುಗಳು ಸೇರಿದಂತೆ ಶಾಲೆ ಶಿಕ್ಷಕರು, ಮಕ್ಕಳು, ಪೋಷಕರು ಹಾಗೂ ಅನೇಕ ರಾಜಕೀಯ ಮುಖಂಡರು ಉಪಸ್ಥಿತರಿದ್ದು ವರದಿ ಸತೀಶ್ ಎಸ್, ಕೊರಟಗೆರೆ. ನಾನು ಹಾಗೆ ನಮ್ಮ ಕೊಡಗೇರಿ ಜನ ಮುಖಂಡರುಗಳೆಲ್ಲ ನನ್ನ ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ನಮ್ಮ MLA ಸಾರ್ ಅಂತ ಸಾಕು, ನಾನು MLA ಆಗಿಲ್ಲ ಅಂದ್ರೂ ನಾವು MLA ಅಂತ ಕರೀತಾರೆ. ಹಿಂದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 2025ರಲ್ಲಿ ನೀವೆಲ್ಲರೂ ಆಶೀರ್ವಾದ ಕೇಳ್ತಾರೆ. ಮತ್ತೆ ಬರ್ತೀನಿ ಮುಂದೆ. ನೀವೆಲ್ಲ ನಮ್ಮ ಮನೆ ನಮ್ಮ ಪೇರೆಂಟ್ಸ್ಗಳು ಹೇಳ್ಕೊಟ್ಟಿದ್ದಾರೆ, ಎಲ್ಲ ಸ್ಟೂಡೆಂಟ್ಗಳು ಹೇಳ್ಕೊಟ್ಟಿದ್ದಾರೆ. ಏನು ತಮಿಳುನಾಡಲ್ಲಿ ಮೊನ್ನೆ ವಿಜಯನಗರ ಮುಖ್ಯಮಂತ್ರಿಗಳಾದ್ರು ಅವ್ರಿಗೆಲ್ಲ ಏನ್ ಮಾಡ್ರು ಅಂದ್ರೆ ಮಕ್ಕಳು ತಂದೆ ತಾಯಿ ಇದ್ದೀರಿ, ನೀವೇನ್ ಮಾತಾಡೋ ಗೊತ್ತಿಲ್ಲ, ನೀವೆಲ್ಲ ಹೋಗಿ ವಿಜಯ ಓಟ್ ಹಾಕ್ಬೇಕು, ವಿಜಯ ಪಾರ್ಟಿ ಓಟ್ ಹಾಕ್ಬೇಕು ಅಂತ ಹೇಳೋದು. ನಾನು ಮೊನ್ನೆ ಎಲ್ಲ ಮಕ್ಕಳಿಗೆ ಹೇಳ್ಕೊಟ್ಟೆ ಮೊನ್ನೆ ಅವ್ರ ಅವ್ರಿಗೆ ಹೇಳ್ತಾರೆ, ನೀವು ಯಾವ ಪಕ್ಷದ ಬನ್ನಿ ಸರ್ ಓಟ್ ಹಾಕ್ತೀವಿ ಅಂತ. ಈ ತರ ಪಂಡಿಗೆಗಳು ರೆಡಿ ಮಾಡ್ತೀವಿ. ಅಲ್ಲಿ ತಮಿಳಿನ ವಿಜಯ ಅಂದ್ರೆ ಇಲ್ಲಿ ಕನ್ನಡ ವಿಜಯ ನಾನು ಆಯ್ತಾ. ಅದರಿಂದ ಏನೋ ಒಂದು ಆಸೆ ಇಟ್ಕೊಂಡಿದೆ, ದೇವರಿಗೆಲ್ಲ ಕೊಟ್ಟಿದ್ದಾರೆ. ಇವಾಗ ನಿಮ್ಮ ಸೇವೆ ಮಾಡ್ತಕ್ಕಂಥದ್ದು ಈಗ 2005ರಿಂದ 10ರವರೆಗೂ ಮಾಡಿದೆ. ಅದರ ಮುಂದುವರಿಸುವ ಭಾಗ ಅಂತ ಹೇಳ್ಬಿಟ್ಟು ನಾನದು ತಿಳ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಒಳ್ಳೆಯ ಅನೇಕ ಕಾರ್ಯಕ್ರಮ ಟೀಚರ್ ಕೇಳೋದು, ಸ್ಪೋರ್ಟ್ಸ್ ಐಟಮ್ ಕೊಡ್ಸಿದ್ರು. ಮಕ್ಕಳು ಕೇಳೋದು, ಟೀಚರ್ ಕೇಳಿಲ್ಲ, ಮಕ್ಕಳು ಕೇಳೋದು. ಅವ್ರಿಗೆ ಥ್ರೋಬಾಲು, ವಾಲಿಬಾಲು, ನೆಟ್ಟು, ಬ್ಯಾಟು, ವಿಕೆಟು, ಶಟ್ಲಿಗಾಗು, ಬ್ಯಾಟು ಎಲ್ಲ ನಾನು ಕಮ್ಮಿ ಕೊಟ್ಬಿಟ್ಟಿದ್ದೀನಿ. ಇವತ್ತು ನಾವು ಕೊಟ್ಟಾಗ ಇದು ಬೇರೆ ಸ್ಕೂಲ್ಗೆ ಹೋಗ್ತದೆ, ಇದು ಬೇರೆ ಸ್ಕೂಲ್ ಮೆಸೇಜ್ ಹೋಗ್ತದೆ. ಆ ಸ್ಕೂಲ್ನವರು ಬಹಳ ಜನ ಇವತ್ತು ನನಗೆ ಎಕ್ಸಿಬಿಷನ್ ಕೊಟ್ಟಿದ್ದಾರೆ, ಇವತ್ತು ಅಟೆಂಡೆನ್ಸ್ ಕೊಟ್ಟಿದ್ದಾರೆ. ಒಂದು 2-3 ಗಂಟೆ ಬೆಳಿಗ್ಗೆ ಬಂದಿದೆ. ಇನ್ನೂ ಬಹಳ ಜನ ಲಿಂಗಾಪುರ ಮೇಲೆ ಟೀಚರ್ಸ್ ಎಲ್ಲ ಕಾಮನ್ ಕೊಡ್ತಾ ಇದ್ದಾರೆ. ಅದನ್ನ ಕುತ್ಕೊಂಡು ಪ್ಲಾನ್ ಮಾಡಿ
2027-28 26-27 ಎಲ್ಲ ಕಾರ್ಯಕ್ರಮ ಮುಗಿಸ್ಬಿಡ್ತೀವಿ. ಎಷ್ಟು ಜನ ಮಕ್ಕಳಿದ್ದಾರೆ ನನ್ನ ಗುರಿಗಳು ಎಲ್ಲಾ ಸ್ಕೂಲ್ಗಳು, ಎಲ್ಲಾ ಗೌರ್ಮೆಂಟ್ ಶಾಲೆಗಳು ಅಥವಾ ಪ್ರೈವೇಟ್ ಸ್ಕೂಲ್ಗಳು, ನಮ್ಮ ವಿಶ್ವಭಾರತಿಗಳ ಸ್ವಲ್ಪ ಬಡ ಸ್ಕೂಲ್ ಇದ್ರು ಆ ಸ್ಕೂಲ್ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತ ಮಾತುಗಳು ಈ ವೇದಿಕೆಯಲ್ಲಿ ಚಿಂತನೆ ನಾನು 4 ಗಂಟೆಗಳಲ್ಲಿ ಒಂದು ಸುಂದರ ಕಟ್ತೀನಿ ಅಂತ ಹೇಳಿದ್ರು. ನಾನು ಸುಂದರಕ್ಕೆ ಸುಮಾರು 1 ಕೋಟಿ ವರ್ಷದಲ್ಲಿ ಒಂದು ಕಲ್ಯಾಣ ಮಂಟಪ ಮಾಡ್ಕೊಡ್ತೀನಿ ಅಂತಿದ್ದಾರೆ. ನಾಳೆಗೆ 27ನೇ ತಾರೀಕು ಒಂದು ವಕೀಲರ ಕುಟುಂಬ ಜಯಂತಿ ಇದೆ, ಅಲ್ಲಿ ನಮ್ಮ ಜಾಗ ಇದೆ ಸರ್, ಕಾರ್ಯಕ್ರಮ ತಗೊಂಡಿವು. ಅದು ನಾನೊಬ್ಬ ವಕೀಲರ ಸಂಘದ ನಿರ್ದೇಶಕರಿಗೆ ಅವರ ಕರೀತೀನಿ, ಆ ಕುಟುಂಬ ಜಯಂತಿದ್ದಾರೆ. ಹಂಗಾಗಿ ಯಾರು ನಾವು ಬಳಸ್ಕೊತೀವಿ ಅವ್ರ ಮಾಡ್ಕೊಂತ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಪ್ರೊಫೆಷನಲ್ಗೆ ಯಾರನ್ನ ಬಳಸ್ಕೊಂತಾರೆ ಅವ್ನ ಬದಲಾಯಿಸಬೇಕು. ಈ ನೀರನ್ನ ಹೆಂಗೆ ನಾವು ಈ ಬದಲಾಗಿ ಯಾಕಂದ್ರೆ ನೀವು ಬದಲಾಗಿ ಹಾಕೋದು ಹಂಗೆ ಅದನ್ನ ಹೆಚ್ಚುವರಿ ನೀರೆಲ್ಲರು ಆ ನೀರನ್ನ ಹೆಂಗೆ ಬಳಸ್ಕೊತೀವಿ. ಭಾರತದ ರೈತರು, ಬಡವರು, ಕೂಲಿ ಕಾರ್ಮಿಕರು ಹಂಗೆ ಬದಲಾಯಿಸ್ತಾರೆ. ನಾವೆಲ್ಲ ಒಂದು ಬರೀಲಿಕ್ಕೆ ಅವ್ರ ಗ್ರಾಮ ಪಂಚಾಯತಿ ಸದಸ್ಯರಿಂದ ಇರ್ಕೊಂಡು ಬಡವರು, ಬದ್ರು, ಆಮೇಲೆ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಅವ್ರನ್ನ ಬಳಸ್ಕೊಂಡ ಅವ್ರಿಗೆ ಏನ್ ಅನ್ಕೋಬೇಕಂದ್ರೆ ಅವ್ರಿಂದ ರಾಶಿ ಅವರಲ್ಲಿ ಒಂದು ಗುಣ ಏನಪ್ಪ ಅಂತಂದ್ರೆ ನಾನು ಮಾಡುವಂತ ಒಂದು ಗುಣ. ಈಗ ನಾನು ಒಬ್ಬ ಲೀಡರ್ ಹೋಗಿರ್ತಾರೆ, ನಾನು ಯಾವಾಗ ನಾನು ಅವ್ರ ಸಲ ಮುಂದೆ ಮನೆ ನಾನು ಹೇಳ್ತಾರೆ ಅವ್ರ ಗುಣ ಅವರು ಈ ಭಾಗದಲ್ಲಿ ಯಾರೇ ಒಂದು ನಾಲ್ಕಾಗಿದೆ ಅವ್ರು ಯಾವ ಬರಲಿಲ್ಲ, ನಾನು ಬರಲಿಲ್ಲ, ಕೆಲಸ ಬರಲಿ ಅಂತ ನಾವು ಹಂಗಾಗಿ ಅವ್ರು ಕಡೆಯಂತ ಕೆಲಸ ಮಾಡ್ತಾರೆ. ಅನುಕೂಲವಾಗಿ ಒಂದು 4 ಆಗ್ತದೆ ಸಣ್ಣ ಹೋಗಿ ಸೇರ್ಬೇಕು, ಒಂದು 5 ಆಗ್ತದೆ ಸಣ್ಣ ಹಂಗಾಗಿ ಹೋಗಿ ಸೇರ್ಬೇಕು. ಅದನ್ನ ಬಳಸ್ಕೊಂಡು ಈ ಭಾಗದ ರೈತರು, ಬಡವರು, ಸ್ಟೂಡೆಂಟ್ಸ್ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಒತ್ತುವರಿಸ್ಕೊಂಡು ಆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನಗೆ ಇನ್ನೊಂದು ಕೆಲವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಹೊಲಿಸಿದ ಮಾತು ನೀವು ಈ ದೇಶಕ್ಕೆ ಆಸ್ತಿ ಆಗಬೇಕು, ಈ ದೇಶಕ್ಕೆ ಕೊಡುಗೆ ಆಗಬೇಕು. ಈ ಊರಿನ ನಿಮ್ಮ ಏನು ಮಾತು ಏನಿದೆ ಈ ದೇಶದಲ್ಲಿ, ರಾಜ್ಯದಲ್ಲಿ ನಿಮ್ಮ ಹೆಸರು ಈ ಊರಿನ ಜೊತೆಯಲ್ಲಿ ಕಲ್ಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಈ ಸಣ್ಣ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಬಂಧುಗಳೇ, ಬಹುಶಃ ಬಹಳಷ್ಟು ಜನ ಇವತ್ತು ಕೋಟ್ಯಾಂತರ ಜನ ಬಹಳಷ್ಟು ಜನ ಇದ್ದಾರೆ ದೇಶದಲ್ಲಿ, ರಾಜ್ಯದಲ್ಲಿ, ಬಹಳಷ್ಟು ಭಾಗದಲ್ಲಿ. ದೇವರು ಬಹಳಷ್ಟು ಆಸ್ತಿ ಅಂಕಗಳು ಕೊಟ್ಟಿದ್ದಾರೆ. ಆದ್ರೆ ಬೆನ್ನೆಂಟು ಮಾತ್ರ ಬೇರೆಯವ್ರನ್ನ ಯಾರನ್ನ ಸಹಾಯ ಮಾಡಬೇಕು, ಬಡವರ ಕಣ್ಣರಿಸಬೇಕು, ಹಸುವಾಗಿ ಊಟ ಹಾಕ್ಬೇಕು, ನಾವು ಬಡವರ ಪರವಾಗಿ ನಿಲ್ಲಬೇಕು ಅನ್ನೋ ಮನಸ್ಥಿತಿ ಏನಿದ್ರೆ ಅದು ಕೃಷ್ಣಮೂರ್ತಿಯವರು ಮಾತ್ರ. ದೇಶದಲ್ಲಿ ಎಲ್ಲರೂ ಪುಣ್ಯವಂತರನ್ನು ನಂಬ್ಕೊಳ್ತೇವೆ. ಯಾಕಂದ್ರೆ ನಿಮ್ಮ ಭಾಗಕ್ಕೆ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದು ನಿಮ್ಮ ಜೊತೆ ಇಡೀ ತಾಲೂಕಿನಲ್ಲಿ, ಇಡೀ ಜಿಲ್ಲೆಯಲ್ಲಿ ಬಹಳ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಬಹುಶಃ ಆ ದೇವಿ ಭುವನೇಶ್ವರಿ ವರಮಹಾಲಕ್ಷ್ಮಿ ಇವರಿಗೆ ಅನುಗ್ರಹ ಸಿಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ವಿಭಜನೆ ಆಗ್ತಾ ಇದೆ. ವಿಭಜನೆ ಆದ್ರೆ ನಾವು ಕೃಷ್ಣಮೂರ್ತಿಯವರು ಬರೋದು ಇದೆ, ವಿಭಜನೆ ಆಗ್ತಾ ಇದೆ. 28ನೇ ವರ್ಷ ಇದು ಜನ್ಮಲ್ ಆಗ್ತದೆ. ದಯವಿಟ್ಟು ಈ ಬಾರಿ ನೀವು ಈ ಜನ್ಮಲ್ ಮಧ್ಯ ಇದ್ದೀರಾ, ಈ ಭಾಗವನ್ನು ಚುನಾಯಿಸ್ತಾ ಇದ್ರೆ ಇಡೀ ಕ್ಷೇತ್ರ ಇನ್ನು ಅಭಿವೃದ್ಧಿ ಆಗ್ತದೆ, ಇನ್ನು ಬಹಳಷ್ಟು ಕೆಲಸಗಳಾಗ್ತದೆ. ಜೊತೆಗೆ ನಿಮಗಿರುವಂತ ಒಂದು ಏನು ಆಲೋಚನೆ ಇದೆ, ಈ ಆಲೋಚನೆ ಪ್ರತಿಯೊಬ್ಬರು ಮನೆಯನ್ನು ಪಡೆಯುವಂತ ಕೆಲಸ ಆಗ್ತದೆ ಅಂತ ನಾವು ಕೃಷ್ಣಮೂರ್ತಿ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಈ ಭಾಗದಲ್ಲಿ ಬಹಳಷ್ಟು ಜನ ವೇದಿಕೆ ಮೇಲೆ ಹಿರಿಯರು ಕೊಟ್ಟಿದ್ದೀರಾ, ಈ ಭಾಗದ ಮುಖಂಡರು ಕೊಟ್ಟಿದ್ದೀರಾ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, USS ಗ್ರಾಮ ಪಂಚಾಯತಿಗಳು ಎಲ್ಲ ಭಾಗದ ಎಲ್ಲ ಮುಖಂಡರು ಕೊಟ್ಕೊಂಡಿದ್ದೀರಾ. ನಾವು ಇನ್ನೊಂದೇ ಕೇಳ್ಕೊಂಡಷ್ಟೇ, ನಾವು ನಮ್ಮ ಗ್ರಾಮ, ನಮ್ಮ ಊರು, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಸಮರ್ಥ ನಾಯಕರು ಬೇಕಾಗುತ್ತದೆ. ನಮ್ಮನ್ನ ಕರ್ಕೊಂಡು ಹೋಗುವ ಜೊತೆ ಕರ್ಕೊಂಡು ಹೋಗುವ ಶಕ್ತಿ ಉಳ್ಳಂತ ನಾಯಕ ಬೇಕಾಗುತ್ತದೆ. ನಮ್ಮನ್ನ ಸಂಸ್ಕೃತ ನಾಯಕ ಬೇಕಾಗುತ್ತದೆ. ನಮ್ಮನ್ನ ನಾಳೆ ಜನರ ಮಕ್ಕಳಲ್ಲಿ ನಾವು ಹೆಸರು. ನಮಸ್ಕಾರ. ಇವತ್ತು ಮಾತೂರು ಗ್ರಾಮದ ವಿಶ್ವಭಾರತಿ ಪ್ರೌಢಶಾಲೆಯ ಇವತ್ತು ಮಕ್ಕಳಿಗೆ ಸಮವಸ್ತ್ರ ಕೊಡ್ತಕ್ಕಂಥದ್ದು, ಕ್ರೀಡಾ ವಸ್ತುಗಳನ್ನ ಕೊಡ್ತಕ್ಕಂಥದ್ದು, ಮತ್ತು ಈ ಶಾಲೆಯ ಮಕ್ಕಳಿಗೆ ಯೂನಿಫಾರ್ಮ್ ಮತ್ತು ಒಂದು ಟ್ರ್ಯಾಕ್ ಶೂಟ್ 2 ಜೊತೆ
ವಾರಕ್ಕೆ 2 ಜೊತೆ ನಮ್ಮ ಬಟ್ಟೆನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಅದೇ ಪ್ರಕಾರ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಕೈ ಜೋಡಿಸ್ತಕ್ಕಂಥ ಊರಿನ ಎಲ್ಲ ಗ್ರಾಮಸ್ಥರು, ವಿಶೇಷವಾಗಿ ನಮ್ಮ ಮಂಜುನಾಥ್ರವರು, ನನ್ನ ಆತ್ಮೀಯ ಗೆಳೆಯರಾದಂಥ ಪರಮೇಶ್ವರವರು, ಇದೆಲ್ಲರೂ ಕೈ ಜೋಡಿಸಿ ಮೊದಲನೇದಾಗಿ ಊರಿನ ಗ್ರಾಮಸ್ಥರು ಎಲ್ಲರೂ ಇವತ್ತು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಾನು ಫಸ್ಟು ಪ್ರಾರಂಭ ಮಾಡಿದ್ದೀನಿ ಇಲ್ಲಿ. ನಾನೆಲ್ಲ ನಿಮ್ಮ ತಾಯಿ ಆಶೀರ್ವಾದದಿಂದ, ಅಶೇಶ್ವರಿ ತಾಯಿ ಆಶೀರ್ವಾದದಿಂದ ಇಡೀ ತಾಲೂಕಿನ ಎಲ್ಲ ವಿದ್ಯಾರ್ಥಿನಿಯರಿಗೆ, ಶಿಕ್ಷಕ ಮತ್ತು ಶಿಕ್ಷಕಿಯರಿಗೆ ಎಲ್ಲರಿಗೂ ಸಮವಸ್ತ್ರ ಕೊಡ್ತಕ್ಕಂಥ ಕೆಲಸವನ್ನು ತಾಲೂಕಿನ ಉದ್ದಗಲಕ್ಕೂ ಮಾಡ್ತೇನೆ. ಆಲ್ರೆಡಿ ಒಂದು ಜೊತೆ ಯೂನಿಫಾರ್ಮು, ಒಂದು ಜೊತೆ ಟ್ರ್ಯಾಕ್ ಶೂಟ್ ಎಲ್ರಿಗೂ ಕೊಡ್ತೀವಿ. ಹಾಗೆಯೇ ಮತ್ತು ನಮ್ಮ ಈ ತಾಲೂಕಿನ BO ಅವರಿಗೆ ನಾನು ಲೆಟರ್ ಬರೀತೀನಿ. ಏನಿದೆ, ಎಷ್ಟು ಜನಸಂಖ್ಯೆ ಇದೆ, ಯಾವ್ಯಾವ ಕ್ಲಾಸಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಇವತ್ತು ನಾವೇನು ತೊಗೊಂಡಿದ್ದೀವಿ. ಆಲ್ರೆಡಿ ಈ ಭಾಗದಲ್ಲಿ ನನಗೆ ಸುಮಾರು ಎರಡು ಪಂಚಾಯತಿದು ಲೀಸ್ಟ್ ಬಂದಿದೆ. ನಾನೆಲ್ಲ ಮೆಸೇಜ್ ಕೊಟ್ಟಿದ್ದೆ, ಎಲ್ಲ ಬಂದಿದ್ದಾರೆ. ಇವತ್ತು ಅದೇ ಪ್ರಕಾರ ನಾವು ಎಲ್ಲರಿಗೂ ಸಮವಸ್ತ್ರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ನನಗೆ ಭಾಳ ಸಂತೋಷ ಆಯಿತು. ಊರಿನ ಎಲ್ಲರೂ ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಕಡೆ ತಾಲೂಕಿನ ಉದ್ದಗಲಕ್ಕೂ ಇದೇ ರೀತಿ ಎಲ್ಲ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ನಾನು ಕಾರ್ಯಕ್ರಮ ಮಾಡೋಕ್ಕೆ ಈಸಿ ಆಗ್ತದೆ. ರಾಜಕೀಯ ಬೇರೆ, ಆಮೇಲೆ ರಾಜಕೀಯ ಬಂದಾಗ ರಾಜಕೀಯ ಮಾಡೋದು. ಇವಾಗ ಮಾಡ್ತಾ ಇದ್ದದ್ದು ಬಡವರ ಪರ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದಕ್ಕೆ ನಾನು ಒತ್ತು ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ಅದರಲ್ಲಿ ನಿಮ್ಮ ಸಂಪೂರ್ಣವಾಗಿ ಎಲ್ಲರೂ ಅದನ್ನು ಉಪಯೋಗ ಪಡ್ಕೋಬೇಕು. ಎಲ್ಲ ವಿದ್ಯಾರ್ಥಿಯರು, ಪೋಷಕರು. ನಾನು ಹೇಳಿದೆ ಮೇಡಮ್ ಅವರಿಗೆ, ಪೋಷಕರು ಬರೋಕ್ಕೆ ಹೇಳಿ, ಅವ್ರಿಗೆಲ್ಲ ಊಟ ಎಲ್ಲ ಮಾಡಿಸಿದ್ದೆ ನಾವು. ಇವಾಗ ನಮಗೆ ಕೊಯ್ಲು ಟೈಮ್, ಇದು ಟೈಮ್, ಇವಾಗ ಏನೋ ಬಿತ್ತನೆ ಟೈಮ್, ಇವಾಗ ವ್ಯವಸಾಯ ಟೈಮು. ನಾವು ಕೇವಲ 2 ದಿವಸ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಶಾಲೆಗೆ, ಈ ಸ್ಕೂಲ್ನ ನಾನು ವಿಶ್ವಭಾರತಿ ಸ್ಕೂಲ್ನ ದತ್ತು ಬೇರೆ ತೊಗೊಂಡಿದ್ದೇನೆ. ಈ ಸ್ಕೂಲಿಗೆ ಈ ಅಭಿವೃದ್ಧಿಗೋಸ್ಕರ ನಾನು ಪಣ ತೊಟ್ಟು ಸ್ಕೂಲಿಗೆ ನೇಮ್ ಬೋರ್ಡ್ ಇರಲಿಲ್ಲ. ನಾನು ಮಂಜನ ಬಂದು ನೋಡ್ಕೊಂಡೋಗಿ ಇಮ್ಮೇಟ ಪೈಂಟ್ರಿಗೆ ಕರೆಸಿ, ಪೈಂಟೆಲ್ಲ ಒರೆಸಿ, ವಿಶ್ವಭಾರತಿ ಪ್ರೌಢಶಾಲೆ ಅಂತೇಳೆಲ್ಲ ಬರೆಸಿ, ಮತ್ತು ನಮ್ಮ ಕಾಂಪೌಂಡಿಗೆ ಒಂದು ಸುಣ್ಣ ಬಣ್ಣ ಇರಲಿಲ್ಲ, ಅದಕ್ಕೂ ಪೈಂಟ್ ಹೊಡಿಸಿ, ಮತ್ತು ನಮ್ಮ ಮಂಜಣ್ಣವ್ರಿಗೆ ಹೇಳಿ JCB ತರಿಸಿ ಎಲ್ಲ ಫುಲ್ಲೆಲ್ಲ ನೀಟ್ ಮಾಡಿಸಿ, ಹುಡುಗರಿಗೆಲ್ಲರಿಗೂ ಆಟ ಆಡೋಕ್ಕೆ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಬರ್ತಕ್ಕಂಥ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡ್ತಕ್ಕಂಥ ಮಾತುಗಳ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ನನಗೆಲ್ಲರೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇನ್ನೂ ಅನೇಕ ಕಾರ್ಯಕ್ರಮ ಮಾಡಬೇಕಾಗ್ತದೆ. ನಾನು ಪ್ರಾರಂಭ ಮಾಡಿದ್ದೀನಿ ಅಷ್ಟೇ. ನಮ್ಮ ತಾಲೂಕಿನ ಕಡು ಬಡವರಿಗೆ ಒಂದು ಸಣ್ಣ ಸ್ಕೂಲ್ ಇದ್ದಿರ್ಬೋದು, ಎಲ್ಲ ಸ್ಕೂಲ್ಗೂ ಮಕ್ಕಳಿಗೆ ಬಟ್ಟೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜನನ ಪ್ರೀತಿ ವಿಶ್ವಾಸ ಗಳಿಸುವಂಥ ಕೆಲಸವನ್ನು ಮಾಡಬೇಕು. ಒಂದು ಕಂಪ್ಲೀಟ್ ಆಗಿದೆ. ಸಂಖ್ಯೆನಹಳ್ಳಿಯಲ್ಲಿ ಆಲ್ಮೋಸ್ಟ್ ಮುಗಿತಾ ಬಂದಿದೆ, ಅದೆಲ್ಲ ಟ್ರಾನ್ಸ್ಫರ್ ನಡೀತಾ ಇದೆ. ಮತ್ತು ಇವಾಗ ಅಲ್ಲಿ ಉತ್ಸವನಹಳ್ಳಿಲಿ ಇದೆಲ್ಲ ನನ್ನ ಹೋಬ್ಳಿನೇ, ಒಂದೇ ಹೋಬ್ಳಿಲಿ ಮೂರು ಆಗ್ತಾಯಿದೆ. ಈ ನೋಡ್ತಾ ಇದ್ದಂಗೆ ಎಲ್ಲ ಈ ಊರಲ್ಲೇ ಮಾಡಿಸ್ಕೊಳ್ತಾರೆ ಅಂತೇಳಿ ಹೋಬ್ಳಿಗೆ ಒಂದು ಅಂತ ಹೇಳಿದೆ. ಒಂದು ಕಂಪ್ಲೀಟ್ ಆಗಿದೆ, ಇನ್ನು 5 ಕಡೆ ಮಾಡಬೇಕು. 5ರಲ್ಲಿ ಒಂದು ಇವಾಗ ನಾವು ಇದಕ್ಕೆ ಕೊಟ್ಬಿಟ್ಟಿದ್ದೀವಿ. ಇವಾಗ ನಾವು ಸಿದ್ರಬೆಟ್ಟಕ್ಕೆ ಇನ್ನು 4 ಕಡೆ, 2 ಕಡೆ ಶ್ರಾವಣ ಆದಮೇಲೆ ಪೂಜೆ ಮಾಡ್ತೀವಿ. ಎಲ್ಲ ಕಡೆ ಮಾಡ್ಕೊಂಡು ಬಡವ್ರಿಗೋಸ್ಕರ ಮಾಡಿಕೊಡೋದು ಶಾಶ್ವತವಾಗಿರ್ತಾರೆ. ಬಡವ್ರ ಬಗ್ಗರು ಎಲ್ಲ ಮದುವೆಗಳು ಮಾಡ್ಕೊಳ್ತದ್ದು, ಮನೆಯಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡೋದೆಲ್ಲ ಮಾಡ್ತಾರೆ. ಕ್ಷೇತ್ರ ಯಾವ ಪಕ್ಷದಿಂದ ಬರ್ತಾರೆ? ನಾನು ಇವಾಗ ಹೇಳಿದೆ ನಿಮಗೆ, ನನ್ನ ರಾಜಕೀಯ ಜನ್ಮಭೂಮಿ ಬಂದು ಕೊಡಗೆರೆಯಲ್ಲಿ. ಅದರಿಂದ 2008ರಲ್ಲಿ ನಾನು ಇಲ್ಲಿ ಶಾಸಕನಾಗಬೇಕಾಯಿತು. ಏನು ನಮ್ಮ ಪರಮೇಶ್ವರ್ ಅವರು ಹೇಳ್ತಾರ 13ರಲ್ಲಿ ನಾನೇ ಗೆದ್ದಿದ್ದೆ ಮುಖ್ಯಮಂತ್ರಿ ಆಗ್ತಾಯಿದ್ದೆ ಅಂತ. ಅವತ್ತು ರಿಸರ್ವ್ ಆಗಲಿಲ್ಲ ಅಂದರೆ 2008 ನಾನೇ MLA ಆಗ್ತಾಯಿದ್ದೆ. ಇದು ಸತ್ಯ ಅಲ್ಲ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದರಿಂದ 28ರಲ್ಲಿ ಡಿಲಿಮಿಟೇಷನ್ ಆಗಿ ಈ ಕ್ಷೇತ್ರ ಜನರಲ್ ಆದರೆ ನಾನು ಆಲ್ರೆಡಿ ಭಾಳಷ್ಟು ನಿಮ್ಮ ಮುಖಾಂತರ ಹೇಳಿದ್ದೀನಿ. ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ, ನಾನು ಗೆಜ್ಜೆ ಕಟ್ಕೊಂಡು ನಮ್ಮ ಮಿಸಸ್ಸು ಜೊತೆ ಕಟ್ಕೊಂಡು ಓಡಾಡ್ತಾ ಇದ್ದೀನಿ. ಯಾವ ನಾಟಕ ಬಿಡ್ತಾ ಇಲ್ಲ, ಯಾವ ಊರಬ್ಬ ಬಿಡ್ತಾ ಇಲ್ಲ. ಕ್ರೀಡಾ ಪ್ರೋತ್ಸಾಹ ಆಗಿರ್ಬೋದು, ಕ್ರಿಕೆಟ್ ಆಗಲಿ, ಎಲ್ಲದಕ್ಕೂ ಬರ್ತಾ ಇದ್ದೀನಿ. ಮದುವೆ ಮಂಜುಗಳು ಎಲ್ಲ ಬರ್ತಾ ಇದ್ದೀನಿ. ಜನ ನನಗೆ ವಿಶ್ವಾಸ ಇದೆ. ಕೊಡಗೆರೆ ಜನ
ನಾನು ಈ ತಾಲೂಕಿನ ಆಗಿರೋದ್ರಿಂದ ಜನ ನನಗೆ ವಿಶ್ವಾಸ ಇದೆ, ನನ್ನ ಕೈ ಹಿಡಿತಾರೆ ಅಂದ್ಬಿಟ್ಟು ನಾನು ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಯಾರೇ ಬರಲಿ ಸರ್, ಖಚಿತ ನಾನು ಈ ಭಾಗದಲ್ಲಿ ಎಲೆಕ್ಷನ್ ಇಲ್ಲದ ಖಚಿತ. ಎನ್ ಕೃಷ್ಣಮೂರ್ತಿಯವರು ಈ ಭಾಗದಲ್ಲಿ ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳು, ಆಟೋಪಟಗಳ ವಸ್ತುಗಳನ್ನು ಅವರು ಎಲ್ಲ ಶಾಲೆಗಳಿಗೂ ದೊರಕಿಸುವಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ಈ ಶಾಲೆಯಲ್ಲಿ ವರಮಹಾಲಕ್ಷ್ಮಿಯ ಆಶೀರ್ವಾದ ಪಡೆದು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ನಾನು ಬಡ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಏನು ಸಮವಸ್ತ್ರಗಳು ಸಿಗ್ತಾ ಇದೆ, ಬೇರೆ ಬೇರೆ ಥಿಂಗ್ಸ್ಗಳು ಕೊಡ್ತಾ ಇದ್ದಾರೆ. ಇದು ಹಾಗೆ ಕಂಟಿನ್ಯೂ ಆಗೋಗಲಿ, ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆಯ ರಾಜಕೀಯ ಭವಿಷ್ಯ ಸಿಗಲಿ, ಮಕ್ಕಳಿಗೂ ಒಂದು ಉನ್ನತ ಸ್ಥಾನಮಾನ ಹೋಗುವಂಥದ್ದಾಗಲಿ, ಮಕ್ಕಳಿಗೆ ಒಳ್ಳೆಯ ಸಮವಸ್ತ್ರಗಳು ಸಿಗಲಿ ಅಂತ ನಾನು ಗೊರವನಹಳ್ಳಿ ದೇವಿಯ ಮೇಲೆ ವಿಶೇಷವಾಗಿ ಅಶೇಶ್ವರಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಕೃಷ್ಣಮೂರ್ತಿ ಅವ್ರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಸಿಗಲಿ, ರಾಜಕೀಯವಾಗಿ ಬೆಳೆದು ಈ ಕ್ಷೇತ್ರ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ದಿನ. ಯಾಕೆಂದರೆ ಈ ಶಾಲೆಗೆ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ. ಕೃಷ್ಣಮೂರ್ತಿ ಅಣ್ಣ ನಾವು ಓದಿ ಸ್ಕೂಲಿದ್ದು ಸುಮಾರು 96ಕ್ಕೆ ಸ್ಟಾರ್ಟ್ ಆಗಿ ಸ್ಕೂಲಿದ್ದು. ಕೃಷ್ಣಮೂರ್ತಿ ಅಣ್ಣವರು ಈ ಶಾಲೆನ ದತ್ತು ತಗೊಂಡಿರೋದು ನಿಜವಾಗ್ಲೂ ನಮಗೆಲ್ಲರೂ ಭಾಳ ಸಂತೋಷ. ಈ ಗ್ರಾಮದ ಪರವಾಗಿ ಎಲ್ಲರಿಗೂ ಸಂತೋಷ ಆಗಿರ್ತಕ್ಕಂಥ ದಿನ ಇವತ್ತು. ಹಾಗಾಗಿ ಅವ್ರಿಗೆ ಮುಂದಿನ ರಾಜಕೀಯ ಭವಿಷ್ಯ ಒಳ್ಳೆಯದಾಗಲಿ, ಅರಸೇಶ್ವರ ತಾಯಿ ಅವ್ರ ಕೈ ಹಿಡೀಲಿ. ಇಂಥ ದೂರದೃಷ್ಟಿ ನಾಯಕ ಈ ಭಾಗಕ್ಕೆ ಬೇಕಾಗಿರೋದ್ರಿಂದ ನಾವು ಸಂಪೂರ್ಣವಾಗಿ ಅವ್ರ ಜೊತೆಗಿರ್ತೀವಿ. ಆದಷ್ಟು ಅವ್ರನ್ನ NDA ಅಭ್ಯರ್ಥಿ ಆಗಕ್ಕೆ ನಾನು ಅವ್ರನ್ನ ಒತ್ತಾಯ ಮಾಡ್ತೀನಿ.